ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಅದ್ರ ಜೊತೆ ನಾನು ಕಬಾಬ್ನ ಮಾಡ್ತಾಯಿದ್ದೀನಿ. ಅದ್ರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಭಾವಿಸ್ತಿದ್ದೀನಿ. ದಯವಿಟ್ಟು ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿಬಿಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಮನೆ ಆಗಿದ್ರೆ ವಿಡಿಯೋ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳ್ಳುಳ್ಳಿ ಎಲ್ಲ ನಾನು ಬಿಡಿಸಿ ಇಟ್ಕೊಂಡಿದ್ದೆ. ಇವಾಗ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಆ ಚಿಕ್ಕ ಜಾರಲ್ಲಿ ಮಾಡ್ಕೊತೀನಿ, ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ. ಅದು ತುಂಬ ಚೆನ್ನಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊತೀನಿ. ಹೊರಗಡೆ ನಾನು ತರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ನಾನು ಒಂದು 10ರಿಂದ 15 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು 100 ಗ್ರಾಮಿಂದ 150 ಗ್ರಾಮ್ ಅಷ್ಟು ಶುಂಠಿನ ತೊಗೊಂಡಿದ್ದೀನಿ ನಾನು. ಇನ್ನು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳೋದು, ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ದಿವಸ ಕೂಡ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀರಾ ಅಂತ ನೋಡಿಕೊಂಡು ನಾವು ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ. ಇದ್ರ ಜೊತೆ ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ರುಬ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಇದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಾಸ್ತಿ ಕ್ವಾಂಟಿಟಿಲಿ ಕೂಡ ಮಾಡಿಬಿಟ್ಟು ರುಬ್ಬಿಟ್ಟು ರೆಡಿ ಮಾಡಿ ಇಟ್ಕೊಬೋದು. ನಿಮ್ಗೆ ಯಾವಾಗಲೂ ಯೂಸ್ ಆಗುತ್ತೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿಯಾಗಿದೆ. ಇವಾಗ ನಾನು ಒಂದು ಬಾಕ್ಸಿಗೆ ಹಾಕಿ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊತೀನಿ, ಬೇಕಾದಾಗ ಅಡುಗೆಗೆ ಬಳಸ್ಕೊತೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆದ ತಕ್ಷಣ ನಾನಿವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಎರಡೂ ಸ್ವಲ್ಪ ಎಲ್ಲ ಬಿಡಿಸ್ಕೊಂಡು, ಒಂದು ಅರ್ಧ ಕಟ್ಟಿದೆ ಇದು, ಬಿಡಿಸ್ಕೊಂಡು ನಾನು ಎಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಬಿರಿಯಾನಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಪುದೀನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಫಸ್ಟೇ ಮ್ಯಾರಿನೇಷನ್ ಮಾಡಿಡಬೇಕು. ನಾನೇನು ಫಸ್ಟೇ ಮ್ಯಾರಿನೇಷನ್ ಮಾಡ್ತಾಯಿಲ್ಲ, ಇನ್ಸ್ಟೆಂಟಾಗೆ ಮಾಡ್ತಾಯಿದ್ದೀನಿ. ಬ್ಯಾಚುಲರ್ ಬಿರಿಯಾನಿ ಅಂತ ಸಹ ಕರಿಬೋದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಹೇಳ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ಯಾವ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೀರು ಸೋರ್ಲಿಕ್ಕೆ ಅಂತ ಇಟ್ಟಿರ್ತೀನಿ. ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಇವಾಗ ನಾನು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ನಾನು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿದ್ನಲ್ವ, ಅದೇ ತೊಗೊಂಡಿದ್ದೀನಿ. ಇವಾಗ ನಾನು ಒಂದು 20 ಹಸಿಮೆಣ್ಸಿನ್ಕಾಯಿ, ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದು ಎರಡೂ ಹಾಕಿ ಅದ್ರ ಜೊತೆ ಪುದೀನ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ಹಾಕಿದ್ದೀನಿ. ನಾನು ಆಲ್ರೆಡಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಏನು ಯೂಸ್ ಮಾಡಲ್ಲ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ. ಈ ರೀತಿಯಾಗಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ಫುಲ್ ನುಣ್ಣಗಿರಬೇಕು, ತರಿಯಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ನುಣ್ಣಗೆ ರುಬ್ಕೊತೀನಿ ನಾನು. ನೋಡಿ, ಇವಾಗ ರುಬ್ಬಿ ಸಹ ಇಟ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ರುಬ್ಬಿದ ಮೇಲೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇನ್ನು ನಾನು ಕಬಾಬ್ ಕಲಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನಾನು ಕಬಾಬ್ನ ಕಲಿಸ್ಕೊತಾ ಇದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಒಂದೇ ಒಂದು ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಓಪನ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇನ್ಸ್ಟೆಂಟಾಗಿ ಸಿಗುತ್ತಲ್ಲ ಕಬಾಬ್ ಪೌಡರ್, ಅದನ್ನು ಕೂಡ ಒಂದು ಪ್ಯಾಕೆಟ್ 10 ರೂಪಾಯಿದು ಹಾಕ್ಕೊಂಡಿದ್ದೀನಿ. ನಿಮ್ಮ ಬಳಿ ಯಾವ್ದು ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ನಾನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಖಾರ ತಿಂತಾರೆ ಮಕ್ಕಳು ಮತ್ತು ದೊಡ್ಡವರು ಅಂತ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು, ಅಂದರೆ ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡು. ಇನ್ನು ಇದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆ ನಾನು ಆಲ್ರೆಡಿ ನಿಮಗೆ ಬಿರಿಯಾನಿಗೆಲ್ಲ ರುಬ್ಬಿ ತೋರಿಸಿದ್ನಲ್ವ, ಅದಕ್ಕೆಲ್ಲ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದಲ್ಲ, ಅದನ್ನು ಪುದೀನ ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಹಾಕಿದ್ನಲ್ಲ, ಅದನ್ನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ನಾನು ಇನ್ಸ್ಟೆಂಟಾಗಿ ಇವಾಗೇ ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಟಿದ್ದೆ, ಅದನ್ನು ಸಹ ಇವಾಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಚಿಕನ್ನು ಕೂಡ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಅದು ತೊಳೆದು ಇಟ್ಕೊಂಡಿದ್ದೆ ಚಿಕನ್ ಕೂಡ ರೆಡಿ ಇದೆ. ಇವಾಗ ಇದನ್ನು ನಾನು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ನೀವು ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು. ಫಸ್ಟೇ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಕೂಡ ಮಾಡ್ಕೋಬೋದು. ಇವಾಗ ನಾನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದ್ರ ಜೊತೆ ನಾನು ಚಿಕನ್ನು ಕೂಡ ಹಾಕಿ ನೀಟಾಗಿ ಕಲಿಸ್ಕೊಂಡು ಇಟ್ಕೊತೀನಿ ಇವಾಗ. ಇನ್ನು ಇದು ಬಿರಿಯಾನಿಗೂ ಸಹ ತೆಗೆದಿಟ್ಕೊಂಡಿದ್ದೀನಿ. ಕಬಾಬ್ಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ, ಬಿರಿಯಾನಿಗೂ ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಕಬಾಬ್ ಕೂಡ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಇವಾಗ ನಾನು ಬಿರಿಯಾನಿ ಕೂಡ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಕಾಯಬೇಕು. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ. ಇನ್ನು ಇವಾಗ ನಾನು ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆ ಒಂದು 6 ಹಸಿಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎರಡೂ ಸಹ ಇವಾಗ ಹಾಕ್ಕೊಂಡು ಫ್ರೈನ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು, ಅಲ್ಲಿ ತನಕ ನಾನು ಫ್ರೈನ ಮಾಡ್ಕೊತೀನಿ. ಅದು ತುಂಬ ಚೆನ್ನಾಗಾಗುತ್ತೆ. ಕುಕ್ಕರಲ್ಲಿ ಬಿರಿಯಾನಿ ಮಾಡೋದ್ರಿಂದ ತಳ ಸೀದೋಗ್ಬಿಡುತ್ತೆ. ಅದರಿಂದ ನಾನು ಈ ಥರ ಪಾತ್ರೆನಲ್ಲಿ ಬಿರಿಯಾನಿನ ಮಾಡ್ತೀನಿ. ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇವಾಗ ನಾನು ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊತಾ ಇದ್ದೀನಿ ಈರುಳ್ಳಿನ. ಇವಾಗಲೇ ನಾನು ಚಿಕನ್ನು ಸಹ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿನೂ ಸಹ ಇವಾಗಲೇ ತೆಗೆದು ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ, ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ. ಇವಾಗ ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನೇ ಇವಾಗ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದು. ಅದನ್ನೇ ಕೂಡ ಇವಾಗ ಹಾಕ್ತಾಯಿದ್ದೀನಿ. ಇವಾಗೇ ಮಾಡಿಬಿಟ್ಟು ಇವಾಗೇ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ. ಇನ್ನು ನಾನು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, 2 ಟೊಮೊಟೊನೂ ಕೂಡ ಹಾಕೊಂಬಿಟ್ಟು ಇವಾಗ ನಾನು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಸ್ವಲ್ಪ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನಾನು ಟೊಮೊಟೊನೂ ಕೂಡ ಫ್ರೈ ಮಾಡ್ಕೊತೀನಿ. ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದೇ ಕ್ವಾಂಟಿಟಿಲಿ ಅಕ್ಕಿನೂ ಸಹ ತೊಗೊಂಡಿದ್ದೀನಿ. ಅರ್ಧ ಕೆಜಿ ಅಕ್ಕಿಗೆ ಅರ್ಧ ಕೆಜಿ ಚಿಕನ್ನ ತೊಗೊಂಡಿದ್ದೀನಿ. ಇವಾಗ ಚಿಕನ್ ಹಾಕೊಂಬಿಟ್ಟು ನಾನು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಚುಲರ್ ಬಿರಿಯಾನಿ. ಬ್ಯಾಚುಲರ್ಸ್ಗಳು ಕೂಡ ತುಂಬ ಈಸಿಯಾಗಿ ಮಾಡ್ಕೊಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲೇ ಇರುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಇವಾಗ ಚಿಕನ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದ್ಸತಿ. ಚಿಕನ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು 1 ಪ್ಯಾಕೆಟು ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಮನೆಯಲ್ಲೂ ಕೂಡ ಬಿರಿಯಾನಿ ಮಸಾಲಾನ ಮಾಡ್ಕೊಬೋದು. ನಾನು ಅಂಗಡಿ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. 10 ರೂಪಾಯಿ ಪ್ಯಾಕೆಟ್ ಒಂದು ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕೊಂಬಿಟ್ಟು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದು ಇದರಲ್ಲೇ ಫ್ರೈ ಆಗಬೇಕು. ತುಂಬ ಚೆನ್ನಾಗಿ ಎಣ್ಣೆ ಬಿಡುತ್ತೆ, ಅಲ್ಲಿ ತನಕ ನಾವು ಉರಿತಾನೆ ಇರಬೇಕು, ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ನಾವು ಆಲ್ರೆಡಿ ಬಿರಿಯಾನಿಗೆ ಮಸಾಲೆನೂ ಸಹ ಒಂದು ಕಡೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಆಮೇಲೆ ಬೇಕಿದ್ರೆ ಕಡಿಮೆ ಅಂತ ಅನಿಸಿದ್ರೆ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಹಾಕ್ಕೋಬೋದು. ನಾನು ಒಂದೇ ಸತಿ ಇವಾಗಲೇ ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪನ್ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತೀನಿ ಒಂದ್ಸತಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಬಿರಿಯಾನಿ. ಗ್ರೀನ್ ಕಲರ್ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದ್ಸತಿ ಮಿಕ್ಸ್ನ ಮಾಡಿಬಿಟ್ಟು ಮುಚ್ಚಿಟ್ಟಿದ್ದೀನಿ. ಒಂದು 2 ನಿಮಿಷ ಆದಮೇಲೆ ಕ್ಯಾಪ್ನ ಲಿಡ್ನ ಓಪನ್ ಮಾಡಿಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊತೀನಿ ನಾನು. ಇನ್ನು ಲಿಡ್ ಕೂಡ ಕ್ಲೋಸ್ ಮಾಡಿದ್ನಲ್ವ, ಅದನ್ನು ಕೂಡ ಲಿಡ್ ಕೂಡ ಓಪನ್ ಮಾಡಿಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದರಲ್ಲಿ ನೀರು ಕೂಡ ಬಿಟ್ಟಿದೆ ಸ್ವಲ್ಪ. ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದ್ಸತಿ. ಇನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ಸತಿ. ಇವಾಗ ನಾನು ಆಲ್ರೆಡಿ ರುಬ್ಬಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, 1 ಟೊಮೊಟೊನ ಹಾಕ್ಬಿಟ್ಟು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು. ಇದಕ್ಕೂ ಸ್ವಲ್ಪ ನೀರು ಹಾಕಿರೋದ್ರಿಂದ ನೆಕ್ಸ್ಟ್ ಮತ್ತೆ ಅಕ್ಕಿ ಹಾಕಬೇಕಾದ್ರೆ ಈ ನೀರನ್ನ ಲೆಸ್ ಮಾಡಬೇಕು. ನಾನಿವಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಆಮೇಲೆ ನಾವು ಬಿರಿಯಾನಿಗೆ ನೀರು ಹಾಕ್ತೀವಲ್ವ ಅಕ್ಕಿಗೆ, ಆವಾಗ ಸ್ವಲ್ಪ ನೀರನ್ನ ಕಡಿಮೆ ಮಾಡ್ಕೊಬೇಕು. ಇವಾಗ ನಾನು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಒಂದ್ಸತಿ. ತುಂಬ ದಿನ ಆದಮೇಲೆ ರೆಸಿಪಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾಯಿದೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದು. ಅವಾಗೆಲ್ಲ ಬೇಗ ಕೊಟ್ಬಿಡ್ತಾಯಿದ್ದೆ. ಇವಾಗ ತುಂಬ ಕಷ್ಟ ಆಗ್ತಾಯಿದೆ ರೆಸಿಪಿಗೆ ವಾಯ್ಸ್ ಓವರ್ ಕೊಡೋದು. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಇವಾಗ ಮತ್ತೆ ಓಪನ್ ಮಾಡಿಬಿಟ್ಟು ಒಂದು 2 ನಿಮಿಷ ಆದಮೇಲೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಎಣ್ಣೆ ಬಿಡ್ತಾ ಇದೆ. ನಾನು ಪಕ್ಕದಲ್ಲೇ ಬಿಸಿನೀರನ್ನ ಕೂಡ ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು 2 ಲೋಟದಷ್ಟು ಅಕ್ಕಿನೂ ಸಹ ತೆಗ್ದು ಇಟ್ಕೊಂಡಿದ್ದೀನಿ. ಇದು ಮಾಮೂಲಿ ರೈಸು, ಅಂದರೆ ಸಣ್ಣ ಅಕ್ಕಿನೇ ಇದು, ಬಿರಿಯಾನಿ ರೈಸ್ ಏನಲ್ಲ. ಇವಾಗ ಇದನ್ನು ತೊಳೆದು ಇಟ್ಕೊತೀನಿ ಅಕ್ಕಿನೂ ಸಹ. ಇನ್ನು ಇದು ಎಣ್ಣೆ ಕೂಡ ಬಿಡ್ತಾ ಇದೆ ಸೈಡಲ್ಲೇ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಇವಾಗ ಎಣ್ಣೆ ಕೂಡ ಬಿಡ್ತಾ ಇದೆ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು.
ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊತೀನಿ ಮತ್ತೆ. ಯಾಕಂದರೆ ನಾವು ಕುಕ್ಕರಲ್ಲಿ ಕೂಗಿಸ್ತಾ ಇಲ್ವಲ್ಲ, ಲಿಡ್ನ ಕ್ಲೋಸ್ ಮಾಡೇ ಬೇಯಿಸ್ಕೊತಾ ಇರೋದ್ರಿಂದ ಸ್ವಲ್ಪ ಚಿಕನ್ನು ಒಂದು 50% ಅಷ್ಟು ಬೆಂದಿರಬೇಕು. ಇವಾಗ ನಾನು ಮತ್ತೆ ಒಂದು ಅರ್ಧ ಪ್ಯಾಕೆಟಷ್ಟು ಬಿರಿಯಾನಿ ಮಸಾಲಾನ ಇವಾಗ ನಾನು ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1.5 ಪ್ಯಾಕೆಟಷ್ಟು ಟೋಟಲ್ ನಾನು ಬಿರಿಯಾನಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಇವಾಗ ನಾನು. ಇವಾಗ ಇನ್ನೊಂದು ಕಡೆ ನೀರನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದಲ್ವ, ನೀರು ಕೂಡ ಕಾಯ್ದಿದೆ ಇವಾಗ. ಇವಾಗ ನೀರು ಕೂಡ ಬಿಸಿನೀರು ಕೂಡ ಕಾಯ್ದಿದೆ. ಇವಾಗ ನಾನು ನೀರನ್ನ ಕೂಡ ಹಾಕ್ಕೊತಾ ಇದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊತೀನಿ. ನಾನು ಆಲ್ರೆಡಿ ಅರ್ಧ ಲೋಟ ಹಾಕಿರೋದ್ರಿಂದ 3.5 ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ ಇವಾಗ ನಾನು. ಬಿಸಿ ನೀರು ಕಾಯಿಸಿರೋದು ಹಾಕೋದ್ರಿಂದ ಸ್ವಲ್ಪ ಬೇಗ ಬಿರಿಯಾನಿ ಕುಕ್ ಆಗುತ್ತೆ. ತಣ್ಣೀರು ಹಾಕ್ಬಿಟ್ರೆ ನೀರು ಕಾಯ್ಲಿಕ್ಕೂ ಕೂಡ ತುಂಬ ಟೈಮ್ ತೊಗೊಳುತ್ತೆ. ಮತ್ತು ಅಕ್ಕಿನೇ ಹಾಕ್ಬಿಟ್ರೆ ಅಕ್ಕಿ ಥರ ಆಗಿಬಿಡುತ್ತೆ, ಅನ್ನ ಅಷ್ಟು ನೀಟಾಗಿ ಆಗೋಲ್ಲ. ಬಿಸಿನೀರನ್ನ ಹಾಕ್ಕೊಳ್ಳೋದ್ರಿಂದ ಬೇಗ ಕೂಡ ಬಿರಿಯಾನಿ ಆಗುತ್ತೆ. ಇವಾಗ ನೀವು ನೀರನ್ನ ಕುದೀಲಿ ತನಕ ಬಿಡಿ. ನೋಡಿ ಇವಾಗ ನಾನು 3.5 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ. ನೀವು ಬಿರಿಯಾನಿಗೆ ದಮ್ ಕಟ್ಟಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ತುಪ್ಪ ಹಾಕಿರೋ ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ. ಇವಾಗ ನೀರು ಕುದೀಲಿ, ಒಂದು ಕುದಿ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಒಂದು ಕುದಿ ಕುದೀಲಿ. 2 ನಿಮಿಷ ಆದಮೇಲೆ ನಾನು ಮತ್ತೆ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಬಿಸಿನೀರು ಹಾಕಿದ್ರಿಂದ ಸ್ವಲ್ಪ ಬೇಗ ಕುದಿ ಬಂದಿದೆ. ನಾನಿವಾಗ ಅಷ್ಟರಲ್ಲಿ ಅಕ್ಕಿನೂ ಸಹ ತೊಗೊಂಡು ಬರ್ತೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ನಿಮಗೆ ಶಾರ್ಟೇಜ್ ಅನಿಸಿದ್ರೆ, ಕಡಿಮೆ ಅಂತ ಏನಾದರೂ ಅನಿಸಿದ್ರೆ ಈ ಟೈಮಲ್ಲಿ ನೀವು ಉಪ್ಪು ಖಾರನ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಬೋದು. ನನಗೆ ಸರಿ ಇದೆ ಅಂತ ಅನ್ನಿಸ್ತು. ನಾನು ಅದರಿಂದ ಯಾವುದೇ ರೀತಿ ಉಪ್ಪು ಖಾರ ಮತ್ತೆ ಆ್ಯಡ್ ಮಾಡಿಲ್ಲ. ಇವಾಗ ಅಕ್ಕಿ ಕೂಡ ತೊಳ್ಕೊಂಡು ಬಂದೆ. ನೀರು ಕೂಡ ಕುದೀತಾ ಇದೆ. ಇವಾಗ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೀವು ಕೈಯಿಂದ ಸಹ ಅಕ್ಕಿನ ಹಾಕ್ಕೋಬೋದು. ನಾನು ಬಿಸಿ ಇತ್ತು, ನೀರು ತಗಲುತ್ತೆ ಅಂತ ಹೇಳ್ಬಿಟ್ಟು ನಾನು ಸೌಟಿಂದ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಜಾಲರದಿಂದ ನೀರು ಸೋಸಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ನೀವು ಸೊಸೈಟಿ ಅಕ್ಕಿಲೂ ಸಹ ಮಾಡ್ಬೋದು, ಜೀರಾ ರೈಸಲ್ಲೂ ಸಹ ಮಾಡ್ಬೋದು, ಬಿರಿಯಾನಿ ರೈಸಲ್ಲಿ ಸಹ ಬಿರಿಯಾನಿ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಾನಿವತ್ತು ಮಾಮೂಲಿ ರಾಯಲ್ ಬುಲೆಟ್ ರೈಸಲ್ಲಿ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ. ಇನ್ನು ಅಕ್ಕಿನೂ ಎಲ್ಲ ಹಾಕ್ಬಿಟ್ಟು ಇದು ಕುದಿಯೋ ತನಕ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರ್ತೀನಿ. ಇವಾಗ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬಿರಿಯಾನಿನ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇಲ್ಲ ಅಂತಂದರೆ ಜಾಸ್ತಿ ಮುದ್ದೆ ಆಗಿಬಿಡುತ್ತೆ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಜಾಸ್ತಿ ಮಿಕ್ಸ್ನ ಮಾಡ್ತಾಯಿದ್ರೆ ಮುದ್ದೆ ಆಗಿಬಿಡುತ್ತೆ, ಅಕ್ಕಿ ಕೂಡ ಬ್ರೇಕ್ ಆಗಿಬಿಡುತ್ತೆ. ಅದರಿಂದ ನಾನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮಿಕ್ಸ್ನ ಮಾಡ್ಕೊತಾ ಇರ್ತೀನಿ. ಇನ್ನು ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬರಬೇಕು ಇವಾಗ. ಮತ್ತೆ ಒಂದು ಕುದಿ ಬಂದ ತಕ್ಷಣ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅನ್ನನ ಮಾಡ್ಕೊತೀನಿ ನಾನು. ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿ ಇವಾಗ ನಾನು ಸಣ್ಣ ಉರಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಹೀಗೇ ನಾನು ಬೇಯಿಸ್ತೀನಿ. ಇನ್ನು ಬಿರಿಯಾನಿಗೆ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇನ್ನು ಕಬಾಬ್ ಕೂಡ ಫಸ್ಟೇ ನಾನು ಕಲಸಿಟ್ಟಿದ್ನಲ್ವ, ಎಣ್ಣೆ ಕೂಡ ಇಟ್ಟಿದ್ದೆ ಕಾಯಲಿಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಎಣ್ಣೆ ಕೂಡ ಕಾಯ್ದಿದೆ. ಇವಾಗ ಕಬಾಬ್ನ ಒಂದೊಂದೇ ಹಾಕ್ಕೊತಾ ಬರೋಣ. ಆ ಎಣ್ಣೆಗೆ ಕಬಾಬ್ಗೆ ಎಣ್ಣೆನ ತುಂಬ ಮೀಡಿಯಮಲ್ಲಿ ಇಟ್ಕೊಂಡು ಕಬಾಬ್ನ ಬಿಟ್ಕೊಬೇಕು. ಇಲ್ಲ ಜಾಸ್ತಿ ಬಿಸಿ ಇದ್ದರೆ ಕಬಾಬ್ ಹಾಕಿದ ತಕ್ಷಣ ಸೀದೋಗಿಬಿಡುತ್ತೆ. ಈ ರೀತಿಯಾಗಿ ಒಂದೊಂದೇ ಚಿಕನ್ನ ಬಿಟ್ಕೊತಾ ಇದ್ದೀನಿ ನಾನು ಎಣ್ಣೆಗೆ. ಇವಾಗ ನಾನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮತ್ತೆ ತಿರ್ವಾಕೊತೀನಿ. ಒಂದು 10 ರಿಂದ 15 ನಿಮಿಷಗಳ ಕಾಲ ಚಿಕನ್ ಚೆನ್ನಾಗಿ ಬೇಯಬೇಕು. ಇನ್ನು ಪಕ್ಕದ ಸೈಡಲ್ಲಿ ಬಿರಿಯಾನಿ ಕೂಡ ಆಗ್ಲಿಕ್ಕೆ ಕೂಡ ಇಟ್ಟಿದ್ನಲ್ಲ, ಅದನ್ನು ಕೂಡ 1 ಬೈ 1 ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಲ್ಲೂ ಕೂಡ ನೋಡ್ಕೊತಾ ಇದ್ದೀನಿ, ಈ ಕಡೆ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಮಿಕ್ಸ್ ಮಾಡಿಲ್ಲ ಅಂತಂದರೆ. ನಾನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 10 ನಿಮಿಷ ಬಿಟ್ಬಿಟ್ಟು ನಾನು
ಇನ್ನೂ ಸ್ವಲ್ಪ ದಿಂಡಿದ್ದಾಗಲೇ ನಾನು ದಮ್ ಕಟ್ಬಿಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದೇ ಟೈಮಲ್ಲಿ ದಮ್ ಕಟ್ಟೋದ್ರಿಂದ. ಇನ್ನೊಂದು ಚೂರು ಅನ್ನ ಬೇಯಬೇಕು. ಇನ್ನೊಂದು ಚೂರು ಬೆಂದ ತಕ್ಷಣ ನಾನು ದಮ್ ಕಟ್ಬಿಡ್ತೀನಿ. ಕಬಾಬ್ ಆಗೋದ್ರೊಳಗಡೆ ಬಿರಿಯಾನಿ ಕೂಡ ರೆಡಿ ಆಗಿಬಿಡುತ್ತೆ. ನೋಡಿ, ಇವಾಗ ಇದು ಇನ್ನೊಂದು ಕುದಿ ಬರಲಿ, ಅದಾದಮೇಲೆ ದಮ್ ಕಟ್ತೀನಿ. ದಮ್ ಕಟ್ಟೋದಂದರೆ ನಾನು ಯಾವುದೇ ಪಾತ್ರೆಯನ್ನು ತೂಕಕ್ಕಿಡಲ್ಲ. ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 10 ನಿಮಿಷ ಬೇಯಿಸ್ತೀನಿ. ಪಕ್ಕದಲ್ಲಿ ಕಬಾಬ್ ಕೂಡ ಹಾಕಿದ್ನಲ್ಲ, ಅದು ಕೂಡ ರೆಡಿಯಾಗಿದೆ. ಕಬಾಬ್ ಕೂಡ ಅದನ್ನು ಕೂಡ ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನು ಕಬಾಬ್ ಕೂಡ ಇನ್ನೊಂದು ಕಡೆ ಬೇಯ್ತಾ ಇದೆ. ಅಷ್ಟರೊಳಗಡೆ ಅನ್ನ ಕೂಡ ರೆಡಿಯಾಗಿದೆ. ಇವಾಗ ನಾನು ದಮ್ ಕಟ್ಕೊತೀನಿ. ಒಂದು 50% ಅನ್ನ ಕೂಡ ಬೆಂದಿದೆ. ಇವಾಗ ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಕೆಳಗಡೆ ನಾನು ಒಂದು ತವಾನ ಇಟ್ಕೊಂಡಿದ್ದೀನಿ. ತವಾ ಇಟ್ಬಿಟ್ಟು ಅದರ ಮೇಲೆ ಪಾತ್ರೆನ ಇಟ್ಕೊಂಡಿದ್ದೀನಿ, ಬಿರಿಯಾನಿ ಪಾತ್ರೆನ. ಅದ್ರ ಮೇಲೆ ನೀವು ಬೇಕಾದರೆ ತೂಕ ಇರೋ ಥರ ಏನಾದರೂ ಇಡ್ಬೋದು, ಇಲ್ಲ ಅಂದರೆ ಲಿಡ್ ಕೂಡ ಕ್ಲೋಸ್ ಮಾಡ್ಬೋದು. ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಸಿಮ್ಮಲ್ಲೇ ಬೇಯಬೇಕು ಬಿರಿಯಾನಿ. ಇನ್ನು ಪಕ್ಕದಲ್ಲಿ ಕಬಾಬ್ ಕೂಡ ರೆಡಿ ಆಗ್ತಾ ಇದೆ. ಇದ್ರ ಜೊತೆ ನಾನು ಇವಾಗ ಸೌತೆಕಾಯಿ ಈರುಳ್ಳಿನೂ ಸಹ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಆಲ್ಮೋಸ್ಟ್ ಈ ಬ್ಯಾಚ್ ಕೂಡ ಆಗಿದೆ. ಇವಾಗ ನಾನು ತಕ್ಕೊಂಬಿಡ್ತೀನಿ. ಇವಾಗ ನಿಮ್ಗೆ ನೋಡ್ತಾ ಇದ್ದರೆ ಗೊತ್ತಾಗ್ಬೋದು ಕಲರು. ನಾನು ಆರ್ಟಿಫಿಷಿಯಲ್ ಕಲರೆಲ್ಲ ಹಾಕಿಲ್ಲ. ನಾನು ಬರೀ ಖಾರದ ಪುಡಿ ಒಂದೇ ಹಾಕಿರೋದು, ಮನೆಯಲ್ಲಿ ಯೂಸ್ ಮಾಡಿರೋದು. ಇನ್ನು ಇವಾಗ ನಾನು 1 by 1 ತಕ್ಕೊತಾ ಇದ್ದೀನಿ. ತೊಗೊಂಡ್ಬಿಟ್ಟು ಮತ್ತೆ ಇನ್ನೊಂದು ಬ್ಯಾಚ್ ಕೂಡ ಇವಾಗಲೇ ಹಾಕೋತಾ ಇದ್ದೀನಿ. ಇನ್ನು ಬಿರಿಯಾನಿ ಕೂಡ ಸಿಮ್ಮಲ್ಲಿ ಇದೆಯಲ್ಲ, ಅದು ಕೂಡ ದಮ್ ಕಟ್ಟಿ ಅರಳೋ ಅಷ್ಟೊತ್ತಿಗೆ ಕಬಾಬ್ ಕೂಡ ಇನ್ನೊಂದು ಬ್ಯಾಚ್ ಕೂಡ ರೆಡಿ ಆಗುತ್ತೆ. ಅಷ್ಟು ನಾನು ಸೌತೆಕಾಯಿ ಈರುಳ್ಳಿ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆ ಊಟಕ್ಕೆ ಕೊಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಬ್ಯಾಚ್ ಆಯ್ತಲ್ವ, ಇವಾಗ ಇನ್ನೊಂದು ಬ್ಯಾಚ್ ಕೂಡ ಕಬಾಬ್ನ ಹಾಕ್ಕೊತೀನಿ ಇವಾಗಲೇ ನಾನು. ಆ ಮಕ್ಕಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಫ್ರೈ ಎಲ್ಲ ಮಾಡಿದ್ರೆ ತಿನ್ನಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಕಬಾಬೇ ಜಾಸ್ತಿ ಮಾಡ್ತೀನಿ ಮಕ್ಳಿಗೋಸ್ಕರ. ಇನ್ನು ನನ್ನ ಚಿಕ್ಕ ಮಗನಿಗೆ ಜಾಸ್ತಿ ಇಷ್ಟ ಕಬಾಬ್ ಅಂತಂದರೆ. ಇಷ್ಟನಾ ಪಪ್ಪು ನಿಂಗೆ? ಇಷ್ಟ. ಎಷ್ಟು ಇಷ್ಟ? ಜಾಸ್ತಿ ಇಷ್ಟನಾ? ಇನ್ನು ನನ್ನ ಮಗನಿಗೋಸ್ಕರನೇ ನಾನು ಕಬಾಬ್ನ ಮಾಡೋದು. ಅವನಿಗೆ, ಚಿಕ್ಕವನಿಗೆ ಮತ್ತು ದೊಡ್ಡವನಿಗೆ ಇಬ್ರಿಗೂ ಇಷ್ಟ ಆಗುತ್ತೆ ಕಬಾಬು. ಇನ್ನು ಫ್ರೈ ಮಾಡೋದ್ರಿಂದ ಮಕ್ಕಳು ಗ್ರೇವಿ ಥರ ಇರುತ್ತಲ್ಲ, ಖಾರ ಇರುತ್ತೆ ಅಂತ ತಿನ್ನಲ್ಲ. ಗ್ರೇವಿ ಏನಾದರೂ ಮಾಡಿದ್ರೆ ಚಪಾತಿ ಇಲ್ಲಾಂದರೆ ದೋಸೆ ಆ ಥರ ಇರಬೇಕು. ಕಬಾಬ್ ಮಾಡಿದ್ರೆ ಹಾಗೆ ತಿನ್ಕೊತಾರೆ. ಇದಕ್ಕೆ ಉಪ್ಸಾರು ಖಾರ ಕೂಡ ಇದು ಚೆನ್ನಾಗಿರುತ್ತೆ, ಇಲ್ಲ ಹಸಿ ಖಾರ ಕೂಡ ಅರಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, 1 ಬ್ಯಾಚ್ ಕೂಡ ಹಾಕಿ ಆ ಬೆಂದು ಕೂಡ ರೆಡಿಯಾಗಿದೆ. ಯಾವ ರೀತಿ ಇದೆ ಅಂತ ಸಹ ತೋರಿಸ್ತಾ ಇದ್ದೀನಿ. ತುಂಬ ಬಿಸಿ ಬಿಸಿ ಇತ್ತು ಇವಾಗ ತೆಗ್ದಿರೋದ್ರಿಂದ. ಇನ್ನು ನನ್ನ ಮಗನಿಗೆ ಕೂಡ ಇವಾಗ ಹಾಕ್ಕೊಟ್ಬಿಡ್ತೀನಿ. ಅವನು ಯಾವ ರೀತಿ ಇದೆ ಅಂತ ಹೇಳ್ತಾನೆ, ನೋಡೋಣ. ಇನ್ನು ನಾನು ಆ ಥರ ಆಲ್ರೆಡಿ ಉಪ್ಸಾರು ಖಾರ ಕೂಡ ಇತ್ತು, ಅದಕ್ಕೆ ನಾನು ಮತ್ತೆ ಏನು ಖಾರ ಇರಲಿಲ್ಲ. ಇವಾಗ ನಾನು ಚಿಕನ್ ಹಾಕ್ಬಿಟ್ಟು ನನ್ನ ಮಗನಿಗೆ ಕೊಡ್ತೀನಿ. ಅವನು ಕೂಡ ತಿಂದ್ಬಿಟ್ಟು ಹೇಳ್ತಾನೆ ಬಿರಿಯಾನಿ ಆಗೋಷ್ಟೊತ್ತಿಗೆ. ದಮ್ ಕಟ್ಟಿದ್ನಲ್ಲ, ಬಿರಿಯಾನಿ ಕೂಡ ರೆಡಿಯಾಗಿದೆ. ಇವಾಗ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಸಹ ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕಿದ್ದೀನಿ. ತುಪ್ಪ ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ನಾನು ಕ್ಯಾಮ್ರಾನೇ ಆನ್ ಮಾಡಿಲ್ಲ, ಹಾಗೆ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ನಿಂಬೆಹಣ್ಣು ಸಹ ಹಾಕ್ಬಿಟ್ಟು ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಕೂಡ ರೆಡಿಯಾಗಿದೆ. ಅನ್ನ ಕೂಡ ಬೆಂದಿದೆ. ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ಊಟ ಮಾಡ್ಬೇಕಾದ್ರೆ ಸರ್ವ್ ಮಾಡ್ತೀನಿ. ಯಾವ ರೀತಿ ಇರುತ್ತೆ ಅಂತ ಕೂಡ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು. ಬಿರಿಯಾನಿ ಕೂಡ ರೆಡಿಯಾಗಿದೆ. ಇವಾಗ ತುಂಬ ಈಸಿಯಾಗಿ ಬ್ಯಾಚುಲರ್ ಬಿರಿಯಾನಿ ಕೂಡ ಮಾಡ್ಕೋಬೋದು. ಇನ್ನು ಬಿರಿಯಾನಿ ಕೂಡ ರೆಡಿಯಾಗಿದೆ. ಇವಾಗ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೀನಿ. ನೀವು ಕೂಡ ಯಾರೆಲ್ಲ ರೆಸಿಪಿ ನೋಡಿದ್ದೀರಾ, ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಬಿರಿಯಾನಿ ಮತ್ತು ಕಬಾಬ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ರೀತಿಯಾಗಿತ್ತು. ನಾನಿಬ್ಬರು ಮಕ್ಳಿಗೂ ಕೂಡ ಇವಾಗ ಬಿರಿಯಾನಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿರಿಯಾನಿ ಜೊತೆ ಸ್ವಲ್ಪ ಕಬಾಬು, ಸೌತೆಕಾಯಿ, ಈರುಳ್ಳಿ ಅದನ್ನು ಕೂಡ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಸಾರು ಖಾರ ಇತ್ತು, ಅದನ್ನು ಸಹ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಬ್ಯಾಚುಲರ್ ಬಿರಿಯಾನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೀತಿಯಾಗಿ ಬಿರಿಯಾನಿನ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ರೆಸಿಪಿದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?